ಗುತ್ತಿಗೆದಾರ ಆತ್ಮಹತ್ಯೆ ಕಿಚ್ಚು ತಾರಕಕ್ಕೇರಿದೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಬಂದಿದ್ದ ಖಂಡ್ರೆ ವಿರುದ್ಧ ಕುಟುಂಬಸ್ಥರು ಸಮರ ಸಾರಿದ್ರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಕ್ರೋಶ, ಹೆಣ್ಣು ಮಕ್ಕಳ ರಣಾಕ್ರೋಶ. ಕಾಕಿ ವಿರುದ್ಧ ಅಕ್ಕ ತಂಗಿಯರು ನೇಗಿ ನಾರಿಯರ ತಾಳ್ಮೆಯ ಕಟ್ಟೆ ಒಡೆದು ಸ್ಫೋಟಗೊಂಡ ಬರಿಯಿದು. ಗುತ್ತಿಗೆದಾರನ ಮನೆಯಲ್ಲಿ ಕಿತ್ತೋದು ರಾಜಕೀಯ. ಕಾಕಿ ವಿರುದ್ಧ ಬೆಂಕಿಯುಂಡೆ ಕಾರಿದ ಸೋದರಿಯರು. ನಾರಿಯರ ದುಂಬಾಲಿಗೆ ತಲೆ ತಗ್ಗಿಸಿದ ಬೀದರ್ ಎಸ್ಪಿ. ಬೀದರ್ ಜಿಲ್ಲೆಯ ಬಾಲ್ಕಿಯ ಗಟ್ಟಿ ತೂಗವ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಮನೆ ಇದು. ಕಮಿಷನ್ಗೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಚಿನ್ ಮನೆಗೆ ಖುದ್ದು ಬಾಲ್ಕಿ ಶಾಸಕ ಸಚಿವ ಈಶ್ವರ್ ಖಂಡ್ರೆಯವರೇ ಸಾಂತ್ವನ ಹೇಳೋಕೆ ಬಂದಿದ್ರು. ಆಗ ಸಚಿನ್ ಸೋದರಿಯರು ಇವರಿಗೂ ಕ್ರಮ ಕೈಗೊಳ್ಳದ ಕಾಕಿ ವಿರುದ್ಧ ಮುಗಿಬಿದ್ದಿದ್ರು. ನಮ್ಮ ಮನೆ ಹೊಸ್ತಿಲು ತುಳಿಬೇಡಿ ಎಂದು ಸಿಟ್ಟು ಹೊರಹಾಕಿದ್ರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಸಚಿನ್ ಸೋದರಿಯರನ್ನ ಸಮಾಧಾನ ಪಡಿಸಿದ್ರು. ಆಗ ಆರೋಪಿ ರಾಜ ಕಪನೂರು ವಿರುದ್ಧ ಕ್ರಮ ಯಾಕಾಗಿಲ್ಲ ಅಂತ ಖಂಡ್ರೆಗೆ ಪ್ರಶ್ನಿಸಿದ್ದಾರೆ. ಬಳಿಕ ಸಚಿವರು ಕ್ರಮದ ಭರವಸೆ ನೀಡಿದ್ರು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ, ನಿಯಮಾನುಸಾರ ಅವ್ರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರಾಜ್ಯ ಸರ್ಕಾರ CODಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ನಮ್ಮ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ತನಿಖೆ ನಡೀತದೆ. ಸಾವಿನ ಮನೆಯಲ್ಲಿ ಕೈ ಕಮಲ ರಾಜಕೀಯ. ಖಂಡ್ರೆ ಬಳಿಕ ವಿಜಯೇಂದ್ರ ಆನ್ ಟೀಮ್ ಭೇಟಿ. ಈಶ್ವರ್ ಖಂಡ್ರೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆನ್ ಟೀಮ್ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪ್ರಿಯಾಂಕರ್ಗೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಪ್ರಿಯಾಂಕರ್ಗೆ ಇಸ್ ನೇಮ್ ಇಸ್ ದೇರ್, ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರ ಕಳೆಯುತ್ತಿದೆ. ಇತ್ತ FIR ಅಂತೂ ಉಪ್ಪಿನಕಾಯಿ ಪೇಪರ್ ಆಗಿದೆ. ರಾಜು ಕಪನೂರು ಸೇರಿ 8 ಜನರ ವಿರುದ್ಧ ಅದ್ಯಾವಾಗ ಕ್ರಮ ಆಗುತ್ತೋ ಏನೋ. ಮಲ್ಲಿಕಾರ್ಜುನ್ ಮರಕರೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಆತ್ಮಹತ್ಯೆ ಕಿಚ್ಚು ತಾರಕಕ್ಕೇರಿದೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಬಂದಿದ್ದ ಖಂಡ್ರೆ ವಿರುದ್ಧ ಕುಟುಂಬಸ್ಥರು ಸಮರ ಸಾರಿದ್ರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಕ್ರೋಶ, ಹೆಣ್ಣು ಮಕ್ಕಳ ರಣಾಕ್ರೋಶ. ಕಾಕಿ ವಿರುದ್ಧ ಅಕ್ಕ ತಂಗಿಯರು ನೇಗಿ ನಾರಿಯರ ತಾಳ್ಮೆಯ ಕಟ್ಟೆ ಒಡೆದು ಸ್ಫೋಟಗೊಂಡ ಬರಿಯಿದು. ಗುತ್ತಿಗೆದಾರನ ಮನೆಯಲ್ಲಿ ಕಿತ್ತೋದು ರಾಜಕೀಯ. ಕಾಕಿ ವಿರುದ್ಧ ಬೆಂಕಿಯುಂಡೆ ಕಾರಿದ ಸೋದರಿಯರು. ನಾರಿಯರ ದುಂಬಾಲಿಗೆ ತಲೆ ತಗ್ಗಿಸಿದ ಬೀದರ್ ಎಸ್ಪಿ. ಬೀದರ್ ಜಿಲ್ಲೆಯ ಬಾಲ್ಕಿಯ ಗಟ್ಟಿ ತೂಗವ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಮನೆ ಇದು. ಕಮಿಷನ್ಗೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಚಿನ್ ಮನೆಗೆ ಖುದ್ದು ಬಾಲ್ಕಿ ಶಾಸಕ ಸಚಿವ ಈಶ್ವರ್ ಖಂಡ್ರೆಯವರೇ ಸಾಂತ್ವನ ಹೇಳೋಕೆ ಬಂದಿದ್ರು. ಆಗ ಸಚಿನ್ ಸೋದರಿಯರು ಇವರಿಗೂ ಕ್ರಮ ಕೈಗೊಳ್ಳದ ಕಾಕಿ ವಿರುದ್ಧ ಮುಗಿಬಿದ್ದಿದ್ರು. ನಮ್ಮ ಮನೆ ಹೊಸ್ತಿಲು ತುಳಿಬೇಡಿ ಎಂದು ಸಿಟ್ಟು ಹೊರಹಾಕಿದ್ರು.
ಬಳಿಕ ಸಚಿವ ಈಶ್ವರ್ ಖಂಡ್ರೆ ಸಚಿನ್ ಸೋದರಿಯರನ್ನ ಸಮಾಧಾನ ಪಡಿಸಿದ್ರು. ಆಗ ಆರೋಪಿ ರಾಜ ಕಪನೂರು ವಿರುದ್ಧ ಕ್ರಮ ಯಾಕಾಗಿಲ್ಲ ಅಂತ ಖಂಡ್ರೆಗೆ ಪ್ರಶ್ನಿಸಿದ್ದಾರೆ. ಬಳಿಕ ಸಚಿವರು ಕ್ರಮದ ಭರವಸೆ ನೀಡಿದ್ರು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ, ನಿಯಮಾನುಸಾರ ಅವ್ರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರಾಜ್ಯ ಸರ್ಕಾರ CODಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ನಮ್ಮ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ತನಿಖೆ ನಡೀತದೆ. ಸಾವಿನ ಮನೆಯಲ್ಲಿ ಕೈ ಕಮಲ ರಾಜಕೀಯ. ಖಂಡ್ರೆ ಬಳಿಕ ವಿಜಯೇಂದ್ರ ಆನ್ ಟೀಮ್ ಭೇಟಿ. ಈಶ್ವರ್ ಖಂಡ್ರೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆನ್ ಟೀಮ್ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರ ಕಳೆಯುತ್ತಿದೆ. ಇತ್ತ FIR ಅಂತೂ ಉಪ್ಪಿನಕಾಯಿ ಪೇಪರ್ ಆಗಿದೆ. ರಾಜು ಕಪನೂರು ಸೇರಿ 8 ಜನರ ವಿರುದ್ಧ ಅದ್ಯಾವಾಗ ಕ್ರಮ ಆಗುತ್ತೋ ಏನೋ. ಮಲ್ಲಿಕಾರ್ಜುನ್ ಮರಕರೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಆತ್ಮಹತ್ಯೆ ಕಿಚ್ಚು ತಾರಕಕ್ಕೇರಿದೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಬಂದಿದ್ದ ಖಂಡ್ರೆ ವಿರುದ್ಧ ಕುಟುಂಬಸ್ಥರು ಸಮರ ಸಾರಿದ್ರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಕ್ರೋಶ, ಹೆಣ್ಣು ಮಕ್ಕಳ ರಣಾಕ್ರೋಶ. ಕಾಕಿ ವಿರುದ್ಧ ಅಕ್ಕ ತಂಗಿಯರು ನಿಗಿ. ನಾರಿಯರ ತಾಳ್ಮೆಯ ಕಟ್ಟೆ ಒಡೆದು ಸ್ಫೋಟಗೊಂಡ ಬರಿಯಿದು. ಗುತ್ತಿಗೆದಾರನ ಮನೆಯಲ್ಲಿ ಕಿತ್ತೋದು ರಾಜಕೀಯ. ಕಾಕಿ ವಿರುದ್ಧ ಬೆಂಕಿಯುಂಡೆ ಕಾರಿದ ಸೋದರಿಯರು. ನಾರಿಯರ ದುಂಬಾಲಿಗೆ ತಲೆ ತಗ್ಗಿಸಿದ ಬೀದರ್ SP. ಬೀದರ್ ಜಿಲ್ಲೆಯ ಬಾಲ್ಕಿಯ ಗಟ್ಟಿ ತೂಗೌನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಮನೆ ಇದು. ಕಮಿಷನ್ಗೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಚಿನ್ ಮನೆಗೆ ಖುದ್ದು ಬಾಲ್ಕಿ ಶಾಸಕ ಸಚಿವ ಈಶ್ವರ್ ಖಂಡ್ರೆಯವರೇ ಸಾಂತ್ವನ ಹೇಳೋಕೆ ಬಂದಿದ್ರು. ಆಗ ಸಚಿನ್ ಸೋದರಿಯರು ಈವರೆಗೂ ಕ್ರಮ ಕೈಗೊಳ್ಳದ ಕಾಕಿ ವಿರುದ್ಧ ಮುಗಿಬಿದ್ದಿದ್ರು. ನಮ್ಮ ಮನೆ ಹೊಸ್ತಿಲು ತುಳಿಬೇಡಿ ಎಂದು ಸಿಟ್ಟು ಹೊರಹಾಕಿದ್ರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಸಚಿನ್ ಸೋದರಿಯರನ್ನ ಸಮಾಧಾನ ಪಡಿಸಿದ್ರು. ಆಗ ಆರೋಪಿ ರಾಜ ಕಪನೂರು ವಿರುದ್ಧ ಕ್ರಮ ಯಾಕಾಗಿಲ್ಲ ಅಂತ ಖಂಡ್ರೆಗೆ ಪ್ರಶ್ನಿಸಿದ್ದಾರೆ. ಬಳಿಕ ಸಚಿವರು ಕ್ರಮದ ಭರವಸೆ ನೀಡಿದ್ರು. ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ, ನಿಯಮಾನುಸಾರ ಅವ್ರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರಾಜ್ಯ ಸರ್ಕಾರ CODಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ನಮ್ಮ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ.